ಯಾರಪ್ಪ ಬೆಳಗ್ಗೆ ಅರೆ ಅಕುಲ್ ಫೋನ್ ಮಾಡ್ತಿದ್ದಾನೆ. ಹಾಯ್ ಅಕುಲ್, ಗುಡ್ ಮಾರ್ನಿಂಗ್. ಹೇಳು, ಏನ್ ಸಮಾಚಾರ? ಇವತ್ತೊಂದು ಜಬರ್ದಸ್ತ್ ನ್ಯೂಸ್ ಇದೆ, ಕೇಳಿದ್ರೆ ಫುಲ್ ಶಾಕ್ ಆಗ್ತೀಯಾ? ಏನು ಶಾಕ್? ನಿನ್ನ ನ್ಯೂಸ್ ನಲ್ಲಿ ಕರೆಂಟ್ ಇದೆಯಾ? ಸೀರಿಯಸ್ಲಿ, ಮೊನ್ನೆ ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ವೋ ಅದು ರಿಯಲ್ ಆಗ್ತದೆ. ನಾವದನ್ನ ಕಣ್ಣಾರೆ ನೋಡಬಹುದು. ಹೌದಾ? ನೀನು AI ರೋಬೋಟ್ ಬಗ್ಗೆ ಹೇಳ್ತಿಲ್ಲ ತಾನೆ? ನಾನು AI ರೋಬೋಟ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ನಾವದನ್ನ ನೋಡಬಹುದು. ವಾಟ್? ರಿಯಲಿ? ಎಲ್ಲಿ? ಹೇಗೆ? ಯಾವಾಗ ನೋಡಬಹುದು? ಹೇಳ್ತೀನಿ ಕೂಲ್. ತಾಜ್ ಹೋಟೆಲ್ಗೆ ಬರ್ತಿದೆ. ಅಲ್ಲಿ ಎಲ್ಲಾ ಕೆಲಸ ಮಾಡಲು AI ರೋಬೋಟ್ ತರ್ತಾ ಇದ್ದಾರೆ ಈ ಊರಿಗೆ ಫಸ್ಟ್. ಅರೆ ವಾ, ನಾನಂತೂ ರೋಬೋಟ್ ನೋಡಲು ಫುಲ್ ಎಕ್ಸೈಟ್ ಆಗಿದ್ದೀನಿ. ಯಾವಾಗ ಹೋಗೋಣ? ಈ ಗುಡ್ ನ್ಯೂಸ್ ಜೊತೆಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ಸೋನು. ರೋಬೋ ನೋಡಲು ತಾಜ್ ಹೋಟೆಲ್ಗೆ ತುಂಬಾ ಜನ ಬರ್ತಾರೆ, ಮತ್ತೆ ಅವ್ರನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ VIP ಕಸ್ಟಮರ್ ಗಳನ್ನ ಮಾತ್ರ ಒಳಗಡೆ ಬಿಡ್ತಾ ಇದ್ದಾರೆ. VIP ಅಂದ್ರೆ ಅದೇ ಶ್ರೀಮಂತರು ತಾನೆ? ಬಟ್ ನಾವ್ ಹೇಗ್ ಹೋಗೋದು? ಗೊತ್ತಿಲ್ಲ. ಏನಾದ್ರೂ ಐಡಿಯಾ ಮಾಡೋಣ. ಯಾವ್ದಕ್ಕೂ ನಾವೀಗ ಮೀಟ್ ಮಾಡೋಣ. ಏನಾದ್ರೊಂದು ದಾರಿ ಸಿಗುತ್ತೆ. ಓಕೆ ಅಕುಲ್, ಗಾಂಧಿ ಮಾರ್ಕೆಟ್ ನಲ್ಲಿ ಮೀಟ್ ಮಾಡೋಣ. ಈ ರೋಬೋಟ್ ಏನೆಲ್ಲ ಕೆಲಸ ಮಾಡಿಸ್ಬೋದು ಅಂತೀಯಾ ಅಕುಲ್? ಎಲ್ಲ ಕೆಲ್ಸನೂ ಮಾಡಿಸ್ಬೋದು. ಅಡ್ಗೆ ಮಾಡೋದು, ತಂದ್ ಬಡ್ಸೋದು, ಕಸ ಹೊಡಿಯೋದು, ಅಗತ್ಯ ಬಿದ್ರೆ ಸೆಕ್ಯೂರಿಟಿ ಕೆಲ್ಸನೂ ಮಾಡ್ಬೋದು. ಏಯ್, ಯಾರೋ ಅಳ್ತಾ ಇದ್ದಾರೆ ಕಣೋ, ಈ ಕಡೆಯಿಂದ ಕೇಳ್ತಿದೆ. ಹಾ ಹೌದು, ಒಬ್ರು ಅಂಕಲ್ ಅಳ್ತಾ ಇದ್ದಾರೆ. ಬಾ ನೋಡೋಣ, ಹೋಗಿ ಕೇಳೋಣ. ಅವರಿಬ್ಬರು ಆ ವ್ಯಕ್ತಿಯ ಹತ್ತಿರ ಬರುವರು. ಏನಾಯ್ತು ಅಂಕಲ್, ಯಾಕೆ ಹೀಗೆ ಅಳ್ತಿದ್ದೀರಾ? ಅಯ್ಯೋ, ಏನ್ ಹೇಳಿ ಮಕ್ಕಳೇ, ನನ್ ಗ್ರಾಚಾರನೇ ಸರಿ ಇಲ್ಲ. ನಮ್ ಹೋಟೆಲ್ಗೆ AI ರೋಬೋ ಬರ್ತಾ ಇದೆ. AI ರೋಬೋ ಬರ್ತಿರೋದು ತಾಜ್ ಹೋಟೆಲ್ಗೆ ಅಲ್ವಾ? ಅಂದ್ರೆ ನೀವು ತಾಜ್ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ತಾಜ್ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಷ್ಟೇ. ಈಗ ನಿರುದ್ಯೋಗಿ ಆಗ್ಬಿಟ್ಟಿದ್ದೀನಿ. ನನ್ನನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆ. ನನ್ನ ಬದಲಿಗೆ ರೋಬೋ ಬರ್ತಿದೆ. ಓ, ಅರ್ಥವಾಯ್ತು. ಹೀಗ ಸಮಾಚಾರ. ನಿಮ್ಮನ್ ಮಾತ್ರ ಕೆಲಸದಿಂದ ತೆಗ್ದಿದ್ದಾರ ಅಂಕಲ್? ಮತ್ತೆ ಉಳ್ದೋರು? ನನ್ನನ್ನು ಮಾತ್ರ ಅಲ್ಲ, ತುಂಬಾ ಮಂದಿಯನ್ನ ತೆಗೆದಿದ್ದಾರೆ ಮಕ್ಕಳೇ. ಈಗ ನನ್ನ ಮುಂದಿನ ಭವಿಷ್ಯಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಬೇರೆ ಎಲ್ಲಾದ್ರೂ ಟ್ರೈ ಮಾಡ್ಬೋದು ಅಲ್ವಾ? ಇದೊಂದೇ ಹೋಟೆಲ್ ಇರೋದಾ? ಹಾಗಲ್ಲ, ಒಂದು ವೇಳೆ ಈ ಹೋಟೆಲ್ನಲ್ಲಿ AI ರೋಬೋಟ್ ಕೆಲಸ ಸಕ್ಸಸ್ ಆದ್ರೆ ಬಾಕಿ ಎಲ್ಲ ದೊಡ್ಡ ದೊಡ್ಡ ಹೋಟೆಲ್ಗಳಿಗೂ ರೋಬೋ ಬರುತ್ತೆ. ನಮ್ಮಂತೋರು ದುಡಿದೇ ಇದ್ರೆ ಭಿಕ್ಷೆ ಎತ್ತಬೇಕಾಗತ್ತೆ. ಅಷ್ಟೊಂದು ನೆಗೆಟಿವ್ ಥಿಂಕ್ ಮಾಡಬೇಡಿ ಅಂಕಲ್, ಏನಾದ್ರೂ ದಾರಿ ಇರುತ್ತೆ. ನಾವಿದೀವಲ್ಲ ಅಂಕಲ್, ಮೊದ್ಲು ಆ ರೋಬೋ ಕತೆ ಏನು ಅಂತ ನೋಡೋಣ. ಏನಾದ್ರೂ ಜುಗಾಡ್ ಮಾಡಿ ನಿಮ್ ಕೆಲ್ಸ ವಾಪಸ್ ಕೊಡಿಸ್ತೀವಿ. ಅಷ್ಟು ಮಾಡಿದ್ರೆ ನಿಮಗೆ ಪುಣ್ಯ ಬರುತ್ತೆ. ಸೋನು ಮತ್ತು ಅಕುಲ್ ನಡೆದುಕೊಂಡು ಸಿಟಿ ಕಡೆ ಹೋಗುವರು. ಅಂತೂ ನಾವ್ ಅನ್ಕೊಂಡ ಹಾಗೆ ರೋಬೋ ಇಲ್ಲ. ನಾವು ಈ ರೋಬೋನ ಹೀರೋ ಅಂತ ಅನ್ಕೊಂಡಿದ್ವಿ, ಆದ್ರೆ ವಿಲನ್ ಆಗೋಯ್ತು. ನಿಜ. ಯಾವ್ದಕ್ಕೂ ಒಂದ್ಸಲ ನಾವು ಆ ರೋಬೋನ ನೋಡ್ಕೊಂಡ್ ಬರ್ಬೇಕಲ್ಲ. ಏನೇ ಆಗ್ಲಿ, ಒಂದ್ ರೌಂಡ್ ತಾಜ್ ಹೋಟೆಲ್ ಹತ್ರ ಹೋಗೋಣ. ಈ ರೋಬೋಟ್ಗಳು ಕೆಲಸ ಮಾಡೋದನ್ನ ನೋಡೋದಕ್ಕಾಗಿನೇ ನಾನು ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಇಲ್ಲಿ ತನಕ ಬಂದಿದ್ದು. ನಾನು ಕೂಡ ಅಷ್ಟೇನೆ, ಪಕ್ಕದೂರಿನವನು. ರೋಬೋ ನೋಡಲು ಬಂದಿದ್ದೆ. ಕೆಲಸ ತುಂಬ ಖುಷಿ ಆಯಿತು. ನನ್ನ ಹೋಟೆಲ್ಗೂ ಈ ಥರದ ರೋಬೋಗಳನ್ನು ಹಾಕ್ಕೊಳ್ಳೋ ಪ್ಲ್ಯಾನ್ ಮಾಡಿದ್ದೀನಿ. ವೆರಿ ಗುಡ್, ಆಲ್ ದಿ ಬೆಸ್ಟ್. ಒಳ್ಳೆ ಐಡಿಯಾ. ಒಟ್ನಲ್ಲಿ ಒಂದ್ ವಾರ ನಮ್ಗೆ ಈ ಹೋಟೆಲ್ ನಲ್ಲಿ ಎಂಟ್ರಿ ಸಿಗಕ್ಕಿಲ್ಲ. ಅಲ್ಲಿ ತನಕ ಈ ರೋಬೋ ಪ್ರೋಗ್ರಾಮಿಂಗ್ ಬಗ್ಗೆ ಏನಾದ್ರೂ ತಿಳ್ಕೋಬೇಕು. ಏನ್ ಮಾಡೋಣ? ಹಾ, ಒಂದ್ ಐಡಿಯಾ ಇದೆ. ಈ ಹೋಟೆಲ್ ಅಲ್ಲಿ ಒಬ್ರು ಪರಿಚಯ ಇದ್ದಾರೆ ನನ್ಗೆ. ಅವ್ರನ್ನ ಸಂಜೆ ಮಾತಾಡ್ಸೋಣ.
ಹೇಗಾದ್ರೂ ಎಂಟ್ರಿ ತಗೋಬಹುದು. ಒಳ್ಳೇದಾಯ್ತು. ಮೊದ್ಲು ಈ ರೋಬೋ ಬರುತ್ತೆ ಅಂದಾಗ ಖುಷಿ ಆಯ್ತು. ಆದ್ರೆ ಒಂದೇ ಸಲ ಇಷ್ಟೊಂದು ಜನ ಕೆಲ್ಸ ಕಳ್ಕೊತಾರೆ ಅಂದಾಗ ನಿಜವಾಗ್ಲೂ ಬೇಸರ ಆಗ್ತಾ ಇದೆ. ಸರಿ, ಈಗ ಮನೆ ಕಡೆ ಹೋಗೋಣ, ಸಂಜೆ ಬರೋಣ. ಬಾ. ಹೌದಾ? ಈ ಸಂಗತಿ ನನಗೆ ಗೊತ್ತೇ ಇರಲಿಲ್ಲ. ನಾನು ಅನ್ಕೊಂಡಿದ್ದು ರೋಬೋ ಬರೇ ವೆಯ್ಟರು, ಸಪ್ಲೈಯರು, ಕ್ಲೀನರ್ ಕೆಲಸ ಮಾತ್ರ ಮಾಡುತ್ತೆ ಅಂತ. ಹಾಗೇನೂ ಇಲ್ಲ. AI ಟೆಕ್ನಾಲಜಿ ತುಂಬಾ ಮುಂದಿದೆ. ನಾವದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಮಾತ್ರ ಲಾಭ, ಇಲ್ಲಾಂದ್ರೆ ದುರಂತ ಆಗುತ್ತೆ. ಆದ್ರೂ ಇಂತಹ ಸಣ್ಣ ಊರಿಗೆ ಉದ್ಯೋಗಾವಕಾಶ ಇರದೇ ಇರೋ ಜಾಗಕ್ಕೆ ಇಷ್ಟು ಬೇಗ ರೋಬೋ ಬರಬಾರ್ದಾಗಿತ್ತು. ಏನ್ ಮಾಡೋದು ಈಗ? ನನ್ಗೊಂದು ಪಾಸ್ ಕೊಡ್ಸಿ ಅಂಕಲ್. ಒಂದ್ಸಲ ರೋಬೋ ನೋಡ್ತೀವಿ, ಆಮೇಲೆ ಏನ್ ಮಾಡುದು ಅಂತ ನೋಡೋಣ. ಸೋನು ಮತ್ತು ಅಕುಲ್ ಹೇಗೂ VIP ಪಾಸ್ ಏನೋ ಗಿಟ್ಟಿಸ್ಕೊಂಡಿದ್ರು. ಇಬ್ರು ರೋಬೋ ನೋಡಲು ಹೋಟೆಲ್ ತಾಸ್ ಕಡೆ ಹೊರಟರು. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ಸೋನು. ರೋಬೋ ನಮ್ ಕಡೆ ಹೇಗ್ ಮಾತಾಡುತ್ತೆ, ಯಾವ ತರ ಬಿಹೇವ್ ಮಾಡುತ್ತೆ ಅಂತ. ಹಾ, ಜೊತೆಗೆ ಈ VIP ಪಾಸ್ ಬಗ್ಗೆನು. ನಾನು ಲೈಫ್ ನಲ್ಲಿ ಫಸ್ಟ್ ಟೈಮ್ ಪಾಸ್ ತಗೊಳ್ತಿರೋದು. ಈ ಪಾಸ್ ನಲ್ಲಿ ಏನೇನೆಲ್ಲ ಸಿಗುತ್ತೆ? ಎಲ್ಲವೂ ಅನ್ಲಿಮಿಟೆಡ್. ಸ್ಪೆಷಲ್ ಪಾಸ್ ಅಲ್ವಾ, ಅದಕ್ಕೆ. ಅಂದ್ರೆ ನಾವು ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಡಿಶಸ್, ಐಸ್ ಕ್ರೀಮು, ಸ್ಮೂದಿ, ಚಾಟ್ ಐಟಮ್ಸ್, ಬರ್ಗರ್, ಪಿಜ್ಜಾ, ಫ್ರೆಶ್ ಜ್ಯೂಸ್ ಎಲ್ಲವೂ ತಗೋಬೋದಾ? ಮತ್ತೆ ಚಾಕ್ಲೇಟ್ಸ್ ಅದು ಕೂಡ ಅನ್ಲಿಮಿಟೆಡಾ? ಓಯ್, ನೀನೇನೋ ಬರೀ ಹೊಟ್ಟೆ ತುಂಬಿಸ್ಕೋತಾನೆ ಹೊರಟಂಗಿದೆ. ಒಮ್ಮೆ ಅನ್ಲಿಮಿಟೆಡ್ ಫುಡ್ ಅನ್ನ ಯೋಚನೆ ಮಾಡಿ ಹೊಟ್ಟೆ ಚುರ್ಗುಡೋಕೆ ಶುರು ಆಯ್ತು ಕಣೋ. ಸಿಕ್ಕಿದ್ರೆ ಎಲ್ಲ ತಿಂತೀನಿ. ಮೊದ್ಲು ರೋಬೋ ಕತೆ ಏನು ಅಂತ ನೋಡೋಣ, ಆಮೇಲೆ ತಿನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರಾಯ್ತು. ಅಯ್ಯೋ, ಅದನ್ನ ನಾನು ಯೋಚನೆ ಮಾಡ್ತಿಲ್ಲ ಅಕುಲ್. ನೋಡು, ತಾಜ್ ಹೋಟೆಲ್ ಹತ್ರವಾಗ್ತಾ ಬಂತು. ಏ, ನಾವೀಗ ರೋಬೋ ನೋಡ್ತೀವಿ. ನಮ್ ಹತ್ರ ಯಾವ ರೋಬೋ ಬರ್ಬೋದು? ಇಲ್ಲಿ ಎಷ್ಟೊಂದು ರೋಬೋ ಇದೆಯಲ್ಲ, ನಂಗಂತೂ ತುಂಬಾ ನರ್ವಸ್ ಆಗ್ತಾ ಇದೆ. ನರ್ವಸ್ ಆಗ್ತಿದ್ಯಾ? ಮತ್ತೆ ಏನೋ ದೊಡ್ಡದಾಗಿ ಯಾರಿಗೋ ನ್ಯಾಯ ಕೊಡಿಸ್ತೀನಿ ಅಂದಿದ್ದೆ. ಏನೋ ನೀನು ಹ? ಇಲ್ಲ ಇಲ್ಲ, ನ್ಯಾಯ ಕೊಡಿಸ್ಲೇಬೇಕು. ಓ, ಒಂದ್ ರೋಬೋ ಬಂತು ನಮ್ ಟೇಬಲ್ ಹತ್ರ. ಹಲೋ ಸರ್, ನಾನು ನಿಮ್ಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು? ಹಲೋ ರೋಬೋ, ನಿಂಗೆ ಸಹಾಯವೇ ಮಾಡ್ಬೇಕು ಅಂತ ಮನ್ಸಿದ್ರೆ ನಮ್ಮ ಎಲ್ಲಾ ಹೋಮ್ ವರ್ಕು ಮಾಡ್ಕೊಡು. ನಮ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಐ ಆಮ್ ಸಾರಿ ಸರ್, ನಾನು ನಿಮ್ಗೆ ಇಲ್ಲಿ ಫುಡ್ ಸರ್ವ್ ಮಾಡಬಹುದು. ಅದನ್ ಬಿಟ್ಟು ಬೇರೆ ಯಾವ ಸೇವೆನೂ ಮಾಡಲು ಸಾಧ್ಯವಿಲ್ಲ. ನಂಗೆ ಏನಾದ್ರೂ ಸ್ಪೆಷಲ್ ತಿನ್ಬೇಕು ಅಂತ ಆಸೆ ಆಗ್ತಿದೆ. ಈ ಇಂಡಿಯನ್ ಐಟಮ್ಸ್ ಬಿಟ್ರೆ ಬೇರೆ ಅಮೇರಿಕನ್ ಅಥವಾ ಇಟಾಲಿಯನ್ ಫುಡ್ ಹೇಳು. ಖಂಡಿತವಾಗಿಯೂ ಸರ್, ಹ್ಯಾಂಬರ್ಗರ್, ಪಿಜ್ಜಾ, ಬಿಬಿಕ್ಯೂ ರೇಟ್ಸ್, ಮ್ಯಾಕ್ರೋನಿ ಅಂಡ್ ಚೀಸ್, ಆಪಲ್ ಪೈ, ಚಾಕ್ಲೇಟ್ ಚಿಪ್ಸ್, ಕ್ಯಾಪರ್ ಸಲಾಡ್, ಇನ್ನು ತುಂಬಾ ಇದೆ. ಹೇಳ ಸರ್? ಅಯ್ಯಯ್ಯೋ, ಬೇಡ ಬೇಡ. ಇಷ್ಟು ಕೇಳಿ ನನ್ನ ಬಾಯಲ್ಲಿ ನೀರು ಧಾರಾಕಾರವಾಗಿ ಸುರಿತಾ ಇದೆ. ನಂಗೆ ಒಂದು ಬರ್ಗರ್ ಸಾಕು. ನಂಗೂ ಕೂಡ ಒಂದು ಬರ್ಗರ್.
ಜೊತೆಗೆ ಲೆಮನ್ ಸೋಡಾ. Okay, sir. ತರ್ತೀನಿ. Thank you. ಅಲ್ಲ, ನಮ್ಮಿಬ್ರಿಗೆ ಏನಾಗಿದೆ? ಜೇಮ್ಸ್ ಬಾಂಡ್ ತರ ಬಂದವರು ಹೀಗೆ ಬಕ್ಕಾಸುರನ್ ತರ ಯಾಕೆ ಆಡ್ತಿದೀವಿ? ಹೋಟೆಲ್ ಆಂಬಿಯನ್ಸ್ ಕಣೋ ಅಕುಲ್, ಹೋಟೆಲ್ ಆಂಬಿಯನ್ಸ್. ಈ ಫುಡ್ ಪರಿಮಳಕ್ಕೆ ಜಗತ್ತೇ ಮರ್ತೋಗುತ್ತೆ. ಯಮ್ಮಿ. ಹಾಯ್ ಲಿಟಲ್ ಫ್ರೆಂಡ್ಸ್, ಬಂದ್ರಾ? ಎಷ್ಟೊತ್ತಿಗೆ ಬಂದ್ರಿ? ಫುಡ್ ಏನಾದರೂ ಆರ್ಡ್ರ್ ಮಾಡಿದ್ರಾ? ಏನೂ ಯೋಚನೆ ಮಾಡಬೇಡಿ, ಚೆನ್ನಾಗಿ ತಿನ್ನಿ. ಅಂದಹಾಗೆ ನಮ್ಮ ಕೆಲಸನೂ ಆಗಬೇಕು. ಈ ರೋಬೋ ಇಲ್ಲಿಂದ ಹೋಗಬೇಕು. ನೀವೇನು ವರಿ ಮಾಡ್ಕೋಬಿಡಿ, ನಮ್ಮೇಲೆ ವಿಶ್ವಾಸ ಇಡಿ. ಖಂಡಿತ ಇದೆ. ನಿಮ್ಮ ಫುಡ್ ಬರುತ್ತೆ ಈಗ. ಎಂಜಾಯ್. ಓಕೆ, ಥ್ಯಾಂಕ್ ಯು. ಮತ್ತೆ ಸಿಗೋಣ. ಏನೋ ಮಾಡ್ತೀವಿ ಅಂತ ಗ್ಯಾರಂಟಿ ಕೊಟ್ಟೆ, ಏನ್ ಮಾಡೋದು ಗೊತ್ತಿಲ್ಲ. ನೋಡೋಣ, ರೋಬೋ ಬರ್ಲಿ, ಏನಾದ್ರೂ ಐಡಿಯಾ ಹೊಳಿಬಹುದು. ಅಷ್ಟ್ರಲ್ಲಿ ರೋಬೋ ಬರ್ಗರ್ ತಗೊಂಡು ಬರುವನು. ಹಲೋ ಸರ್, ನಿಮ್ಮ ಬರ್ಗರ್ ತಯಾರಾಗಿದೆ, ಎಂಜಾಯ್ ಮಾಡಿ. ಮತ್ತೆ ಏನಾದ್ರೂ ಸಹಾಯ ಬೇಕಿದ್ರೆ ಕರೀರಿ ಸರ್. ಧನ್ಯವಾದಗಳು. ಈ ಬರ್ಗರ್ ತಿಂದು ಮತ್ತೆ ಖಂಡಿತ ಕರಿತೀವಿ ರೋಬೋ. ಸೋನು, ನೀನು ಆ ರೋಬೋ ಮೇಲೆ ಕೆಂಪು ಲೈಟ್ ಉರಿತಿರೋದು ಕಂಡ್ಯಾ? ಹೌದು, ಅದ್ರಲ್ಲೇನಿದೆ? ಯಾವ ಮಿಷಿನ್ ಆನ್ ಇದ್ದಾಗ್ಲೂ ಲೈಟ್ ಬರುತ್ತಲ್ಲ? ಬರುತ್ತೆ, ಆದ್ರೆ ಅಲ್ಲಿ ಕ್ಲೀನಿಂಗ್ ಮಾಡ್ತಾ ಇದ್ದ ರೋಬೋಗಳ ಲೈಟ್ಸ್ ಗ್ರೀನ್ ಇತ್ತು, ನಾನ್ ನೋಡಿದ್ದೀನಿ. ಆದ್ರೆ ಈ ಎರಡು ರೋಬೋಗಳು ಸೇಮ್. ಅಂದ್ರೆ ಎಲ್ಲಾ ರೋಬೋಗಳು ಒಂದೇ ತರನವು, ಆದ್ರೆ ವರ್ಕ್ ಆಕ್ಷನ್ ಮಾಡ್ತಿರೋ ಪ್ರೋಗ್ರಾಮ್ಗಳು ಬೇರೆ ಬೇರೆ. ಮೋಸ್ಟ್ಲಿ ಇದಕ್ಕೆ ಅಸೆಂಬಲ್ ರೂಮ್ ಇರ್ಬೋದು. ನಾವ್ ಸಂಜೆ ಆ ಅಂಕಲ್ ಹತ್ರ ಕೇಳಿದ್ರೆ ಗೊತ್ತಾಗ್ಬೋದು. ಹಾ, ನಾವೀಗ ರೋಬೋನ ಬ್ರೈನ್ಗೆ ಕೈ ಹಾಕ್ಬೇಕು. ಎಸ್, ಅರ್ಥವಾಯ್ತು. ನಾವೀಗ ಹೊರಡೋಣ ಹಾಗಿದ್ರೆ. ಹೌದು ಮಕ್ಕಳೇ, ಈ ಎಲ್ಲ ರೋಬೋಗಳಿಗೂ ಒಂದು ಕಂಟ್ರೋಲ್ ರೂಮ್ ಇದೆ. ಅಲ್ಲಿ ದಿನದ ಎಲ್ಲ ಅಪ್ಡೇಟ್ಗಳನ್ನು ಸರ್ವರ್ನಲ್ಲಿ ಎಂಟ್ರಿ ಮಾಡ್ತಾರೆ. ಅಂದ್ರೆ ಅಲ್ಲಿ ಏನಾದ್ರೂ ಅಸಂಬದ್ಧ ಎಂಟ್ರಿ ಮಾಡಿದ್ರೆ ಇಲ್ಲಿ ರೋಬೋಗಳು ಉಲ್ಟಾ ಪಲ್ಟಾ ಕೆಲಸ ಮಾಡ್ತಾವಾ? ಅಲ್ಲಿಂದನೇ ನೇರ ಕನೆಕ್ಷನ್ ಇರೋದ್ರಿಂದ ಅಲ್ಲಿ ವ್ಯತ್ಯಾಸ ಆದರೆ ಇಲ್ಲಿ ರೋಬೋಗಳು ಹತೋಟಿ ತಪ್ತವೆ. ಆದರೆ ಹಾಗೆ ಅಲ್ಲಿ ಏನೇನೋ ಬದಲು ಮಾಡಲು ಸಾಧ್ಯ ಇಲ್ಲ, ಅಷ್ಟು ಸೆಕ್ಯೂರ್ಡ್ ಆಗಿದೆ. ನಮ್ಗೂ ಅಲ್ಪ ಸ್ವಲ್ಪ ಕೋಡಿಂಗ್ ಬರುತ್ತೆ ಅಂಕಲ್. ಏನೋ ಒಂದ್ ಮಾಡಿ ರೋಬೋ ತಲೆ ಕೆಡಿಸ್ತೀವಿ. ಕಾಫಿ ಕೇಳಿದ್ರೆ ಉಪ್ಪು ನೀರು ಕುಡಿಸ್ತೀವಿ. ಅದಕ್ಕೆ ನೀವು ನಮ್ಮನ್ನ ಸರ್ವರ್ ರೂಮ್ಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ. ಅಯ್ಯಯ್ಯೋ, ನನ್ನ ನಿರ್ಧಾರ, ಇದನ್ನು ಕೇಳೋಕೆ ಯಾರಿಗೂ ಹಕ್ಕಿಲ್ಲ. ಹಲೋ, ತಾಜ್ ಹೋಟೆಲ್, ಯಾರು ಮಾತಾಡ್ತಾ ಇರೋದು? ನಾನು ನಿನ್ನ ಹಳೇ ಫ್ರೆಂಡ್ ದದ್ದು ಮಾತಾಡ್ತಾ ಇದ್ದೀನಿ. ಏಯ್ ದದ್ದು, ನೀನ್ ನನ್ನ ಶತ್ರು ತಾನೆ. ಫ್ರೆಂಡ್ ಯಾವಾಗಾದೆ? ನೀನು ಯಾವಾಗ ನಿನ್ನ ಹೋಟೆಲ್ಗೆ ರೋಬೋ ಹಾಕ್ಕೊಂಡ್ಯೋ ಆವಾಗಲೇ ನಾನು ನಿನ್ನನ್ನು ಫ್ರೆಂಡ್ ಮಾಡ್ಕೊಳ್ಳೋಣ ಅಂತ ನಿರ್ಧರಿಸ್ದೆ. ಅಕುಲ್, ಬಾ, ನಾವು ಸೀದಾ ಸರ್ವರ್ ರೂಮ್ಗೆ ಹೋಗೋಣ. ಈಗ ಸರ್ ಫೋನ್ನಲ್ಲಿ ಬ್ಯುಸಿ ಇದ್ದಾರೆ, ಗೊತ್ತಾಗಲ್ಲ. ನೀನು ನನಗೆ ಮೋಸ ಮಾಡಿ ಬೇರೆ ಹೋಟೆಲ್ ಓಪನ್ ಮಾಡಿದ್ಯಾ ಅಲ್ವಾ? ಅದಕ್ಕೆ ನಿನ್ನ ಮೇಲೆ ನನಗೆ ಸೇಡು ಇದೆ.
ನಾನೇನು ಮೋಸ ಮಾಡಿಲ್ಲ. ನಿನ್ನ ವ್ಯವಹಾರ ನಷ್ಟ ಆದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ಈಗ ನನ್ನ ಹತ್ತಿರ ರೋಬೋ ಇದೆ ಅಂತ ಹೊಟ್ಟೆ ಕಿಚ್ಚು ಅಲ್ವಾ ನಿನಗೆ? ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನಿನಗೊಂದು ಸರ್ಪ್ರೈಸ್ ಇದೆ. ನಿನ್ನ ರೋಬೋಗಳನ್ನ ನಾನು ಹ್ಯಾಕ್ ಮಾಡಿದ್ದೀನಿ. ಹೋಗೋ, ಯಾಕೆ ಬೊಗಳೆ ಬಿಡ್ತೀಯಾ? ನಮ್ ರೋಬೋಗೆ ಹೆವಿ ಸೆಕ್ಯೂರಿಟಿ ಇದೆ. ನೀನು ಸರ್ವರ್ ರೂಮ್ಗೂ ಹೋಗಕ್ಕಾಗಲ್ಲ, ಗೊತ್ತಾಯ್ತಾ? ನಿನ್ನ ಸರ್ವರ್ ರೂಮ್ ಕಾಯುತ್ತಿದ್ದ ಗಾರ್ಡ್ ನನ್ನ ಜನ. ಅವನು ಸಿಸ್ಟಮ್ನಲ್ಲಿ ವೈರಸ್ ಇಂಜೆಕ್ಟ್ ಮಾಡಿ ಈಗ ನನ್ನ ಹತ್ರ ಬಂದಿದ್ದಾನೆ. ನಾನೀಗ ರಿಮೋಟ್ ಆಲ್ರೆಡಿ ಒತ್ತಿದ್ದೀನಿ. ಇನ್ನು 5 ನಿಮಿಷ ನಿನ್ನ ಎಲ್ಲ ರೋಬೋಟ್ಗಳು ರೆಡ್ ಅಲರ್ಟ್ ಆಗುತ್ತವೆ. ಗಳನ್ನು ಎಳೆದು ಡಿಸ್ಕನೆಕ್ಟ್ ಮಾಡುತ್ತಾನೆ. ಆಗ ಶಬ್ದವು ನಿಲ್ಲುತ್ತದೆ. ನೀವು ನಿಜಕ್ಕೂ ಗ್ರೇಟ್ ಮಕ್ಕಳೇ. ಎಷ್ಟೊಂದು ಜನರ ಪ್ರಾಣ ಉಳಿಸಿದ್ರಿ. ಕ್ರಿಮಿನಲ್ ದದ್ದುವನ್ನ ಪೊಲೀಸರು ಬಂಧಿಸಿದ್ರು. ಕೇಳಿ ಮಕ್ಕಳು, ನಿಮಗೆ ಏನು ಬೇಕು ಕೇಳಿ, ಕೊಡ್ತೀನಿ. ನನಗೆ ಏನೂ ಬೇಡ ಸರ್. ಈ ಅಪಾಯ ಇನ್ನೊಮ್ಮೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ನೀವು ಹಳೆ ಕೆಲ್ಸದವ್ರನ್ನ ಮತ್ತೆ ಸೇರಿಸ್ಕೊಳ್ಳಿ. ಖಂಡಿತ ಹಾಗೆ ಮಾಡ್ತೀನಿ ಮಕ್ಕಳೇ. ತಂತ್ರಜ್ಞಾನ ಹೇಗೆ ಬಳಸಬೇಕು ಹಾಗೆ ಬಳಸಬೇಕು. ನಾವು ಅದರ ಗುಲಾಮರಾಗಬಾರದು. ನಮಗೆ ಮೊದಲು ಮನುಷ್ಯರು ಮುಖ್ಯ, ಆಮೇಲೆ ಮೆಷಿನ್. ನನ್ನ ಕಣ್ಣು ತೆರೆಸಿದ್ದಕ್ಕಾಗಿ ಧನ್ಯವಾದಗಳು ಮಕ್ಕಳೇ.